ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ದ್ವೇಷದಿಂದ ಕುದಿತಾ ಇದೆ, ಸಿಕ್ಕವರ ಮೇಲೆ ದಾಳಿ ಮಾಡ್ತಾ ಇದೆ. ಇದಲ್ಲದೆ ಅಮೆರಿಕ ಮತ್ತು ಇಸ್ರೇಲ್ಗಳನ್ನು ಬಿಡೋದೇ ಇಲ್ಲ ಅಂತ ಶಪಥ ಮಾಡ್ತಾ ಇದೆ. ಅಲ್ಲಿನ ನಾಯಕರು ಕೂಡ ಸೇಡು ಅಂತ ಅಬ್ಬರಿಸ್ತಾ ಇದ್ದಾರೆ. ಆದರೆ ನಿಜಕ್ಕೂ ಇರಾನ್ಗೆ ಅಮೆರಿಕಾದ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕಾಗತ್ತಾ? ಅಟ್ಲೀಸ್ಟ್ ಅವ್ರ ಬಳಿ ಅದಕ್ಕೆ ಪೂರಕವಾದ ಆಯುಧಗಳಾದರೂ ಇವೆಯಾ? ಕಳೆದ 50 ವರ್ಷಗಳಿಂದಲೂ ಇಸ್ರೇಲನ್ನು ಟಾರ್ಗೆಟ್ ಮಾಡಿಕೊಂಡೇ ಬರ್ತಾ ಇರೋ ಇರಾನ್ ಈಗ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ತಾ ಅಥವಾ ಬ್ಲೈಂಡ್ ದಾಳಿಗಳ ಮೂಲಕ ಮೈನ್ ಟಾರ್ಗೆಟನ್ನು ಮಿಸ್ ಮಾಡಿಕೊಂಡು ಬಿಡ್ತಾರ? ಸದ್ಯಕ್ಕೆ ಇರಾನ್ನ ಬಳಿ ಇರೋ ಆಯುಧಗಳು ಯಾವುವು? ಅವರ ಆಕಾಶದ ಮೇಲೆ ಅಮೆರಿಕ ಹಾಗೂ ಇಸ್ರೇಲಿನ ವಾಯುಪಡೆಯ ಯುದ್ಧ ವಿಮಾನಗಳು ಅಷ್ಟು ಸುಲಭವಾಗಿ ಹಾರಾಡೋದಕ್ಕೆ ಹೇಗೆ ಸಾಧ್ಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಇದರ ನಡುವೆ ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡೋದಿದೆ. ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ವೈಷ್ಣೋದೇವಿ, ಅಮೃತ್ಸರ್ ಮತ್ತು ಕಾಶ್ಮೀರಕ್ಕೆ ಒಂದು ಟ್ರಿಪ್ ಅನ್ನು ಆಯೋಜಿಸಿದ್ದಾರೆ. ಕೇವಲ 64,500 ರೂಪಾಯಿಗಳಿಗೆ ವೈಷ್ಣೋದೇವಿ, ಅಮೃತ್ಸರ್, ಗೋಲ್ಡನ್ ಟೆಂಪಲ್, ವಾಘಾ ಬಾರ್ಡರ್, ಆರು ಮತ್ತು ಬೇತಾಬ್ ವ್ಯಾಲಿ, ಗುಲ್ಮಾರ್ಗ್, ಶ್ರೀನಗರ್ ಮತ್ತು ದಾಲ್ ಲೇಕ್ ಅನ್ನು ತೋರಿಸ್ತಾರೆ. 7 ರಾತ್ರಿ 8 ದಿನಗಳ ಟ್ರಿಪ್ ಇದು. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ, ಊಟ ತಿಂಡಿಯ ವ್ಯವಸ್ಥೆ, ಸುಗಮವಾಗಿ ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಇದೆಲ್ಲವನ್ನ ಕೂಡ ಅವರೇ ನೋಡ್ಕೋತಾರೆ. ಜೊತೆಗೆ 24 ಗಂಟೆಗಳ ಕಾಲ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಕೂಡ ಇರುತ್ತೆ. ಹಿರಿಯ ನಾಗರಿಕರಿದ್ರೆ ಅವ್ರ ಬಗ್ಗೆ ವಿಶೇಷ ಗಮನವನ್ನು ಕೂಡ ಕೊಡಲಾಗುತ್ತೆ. ಹೊರಡೋ ದಿನ ಏಪ್ರಿಲ್ 11. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು 7028488666 7022848666 ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಗೆಳೆಯರೆ, ಕುದುರೆಗೊಂದು ಲಗಾಮ ಇರಬೇಕು, ಗಾಳಿಪಟಕ್ಕೊಂದು ಸೂತ್ರ ಇರಬೇಕು. ಇಲ್ಲದೆ ಹೋದರೆ ಅಂಕೆ ಮೀರಿ ಅವು ಹಾರೋದಕ್ಕೆ ಶುರು ಮಾಡುತ್ತವೆ. ಈಗ ಇರಾನ್ ಕೂಡ ಹಾಗೆ ಕಾಣ್ತಾ ಇದೆ. ಖಮೆನೈ ಇದ್ದಾಗ ಕೂಡ ಇರಾನ್ ಹಾಗೂ ಅಮೆರಿಕಾಗಳ ನಡುವೆ, ಇರಾನ್ ಇಸ್ರೇಲ್ ನಡುವೆ ಸಂಘರ್ಷಗಳಾದವು. ಕಳೆದ ವರ್ಷ ನಡೆದ 12 ದಿನಗಳ ಯುದ್ಧ, ಅದಕ್ಕೂ ಮೊದಲು ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷಗಳ ಸಂದರ್ಭದಲ್ಲಿ ಇರಾನ್ ಯಾವತ್ತೂ ಇಷ್ಟೊಂದು ಅಗ್ರೆಷನ್ ಅನ್ನು ತೋರಿಸಿರಲಿಲ್ಲ. ಕಳೆದ ವರ್ಷ ಜಸ್ಟ್ ಸ್ಯಾಂಪಲ್ಗೊಂದಷ್ಟು ಮಿಸೈಲ್ ಮತ್ತು ಡ್ರೋನ್ಗಳನ್ನು ಇಸ್ರೇಲ್ ವಿರುದ್ಧ ಕಳುಹಿಸಿ ಇರಾನ್ ಸುಮ್ಮನಾಗಿತ್ತು. ಇನ್ನು 12 ದಿನಗಳ ಯುದ್ಧದಲ್ಲಿ ಕೂಡ ಕತಾರಲ್ಲಿನ ಅಲ್ ಉದೈದ್ ಏರ್ಬೇಸ್ ಮೇಲೆ ಮಿಸೈಲ್ ದಾಳಿ ಮಾಡ್ತು. ಆದರೆ ಅದನ್ನು ಕೂಡ ನಾವು ಮಿಸೈಲ್ ಹಾಕ್ತಾ ಇದ್ದೀವಿ ಅಂತ ಹೇಳಿನೇ ಮಾಡಿತ್ತು. ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಕೂಡ ಸಾಧ್ಯ ಆಯಿತು. ಆದರೆ ಈಗ ಖಮೆನೈ ಇಲ್ಲ, ಆತನನ್ನು ಇಸ್ರೇಲ್ ಅಮೆರಿಕಾಗಳು ಜಂಟಿ ದಾಳಿಯಲ್ಲಿ ಹೊಡೆದು ಹಾಕಿವೆ. ಇರಾನ್ ವಿಪರೀತ ಅಗ್ರೆಷನ್ಗೆ ಬಿದ್ದಿದೆ. ಅಲ್ಲಿಂದ ಒಂದೇ ಸಮಕ್ಕೆ ಡ್ರೋನ್ ಮತ್ತು ಮಿಸೈಲುಗಳು ಹಾರ್ತಾ ಇವೆ. ಅಮೆರಿಕಾದ ನೆಲೆಗಳನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾರೆ. ಆದರೆ ಇಸ್ರೇಲಿನ ಮೇಲೆ ಬಿಟ್ಟರೆ ಅರಬ್ ದೇಶಗಳ ಮೇಲೆ ಅವರು ಹಾರಿಸ್ತಾ ಇರೋ ಬಹುತೇಕ ಡ್ರೋನುಗಳು, ಮಿಸೈಲುಗಳು ಬೀಳ್ತಾ ಇರೋದು ಸಿವಿಲಿಯನ್ ಸೌಲಭ್ಯಗಳ ಮೇಲೇನೆ. ಅಲ್ಲಿ ಇರಾನ್ ನಿರ್ದಿಷ್ಟ ಗುರಿ, ನಿಖರತೆ ಯಾವುದೂ ಇಲ್ಲದೆ ಸುಮ್ಮನೆ ದಾಳಿ ಮಾಡ್ತಾ ಹೋಗ್ತಾ ಇದೆ. ಇದರ ನಡುವೆ ಇರಾನ್ನ ನಾಯಕರ ಬಾಯಲ್ಲಿ ಸೇಡಿನ ಮಾತುಗಳು ಬರ್ತಾ ಇವೆ. ಪೆಜೆಶ್ಕಿಯಾನ್, ಲಾರಿಜಾನಿ ಸೇರಿದಂತೆ ಸಾಕಷ್ಟು ನಾಯಕರು ತಮ್ಮ ಸರ್ವೋಚ್ಚ ನಾಯಕನ ಸಾವಿಗೆ ಪ್ರತೀಕಾರದ ಮಾತುಗಳನ್ನು ಆಡ್ತಾ ಇದ್ದಾರೆ. ಆದರೆ ಯುದ್ಧಗಳಲ್ಲಿ ಗೆಲುವನ್ನು ತಂದುಕೊಡೋದು ಕೋಪ ಮತ್ತು ಆಕ್ರೋಶ ಅಲ್ಲ, ಆಲೋಚನೆ, ಪ್ಲಾನಿಂಗ್ ಮತ್ತು ನಿಖರತೆ ಅದು ಅಲ್ಲಿ ಕಾಣ್ತಾ ಇಲ್ಲ. ಇನ್ನು ಇಲ್ಲಿ ಇರಾನ್ ಅಮೆರಿಕಾದ ಮೇಲೆ ನೇರ ದಾಳಿಗಳನ್ನು ಮಾಡಬೇಕು ಅಂದರೆ ಅವರಿಗೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಬೇಕಾಗುತ್ತವೆ. ಅದರ ದೂರ ಕನಿಷ್ಠ 8,000 ಕಿಲೋಮೀಟರ್ಗಳಾದರೂ ಇರಬೇಕು. ಆದರೆ ಇರಾನ್ನ ಬಳಿ ಈಗಿರುವ ಅತಿ ದೂರದ ಮಿಸೈಲ್ ಅಂದರೆ ಅದು ಸೌಮರ್ ಮಿಸೈಲ್, ಲಾಂಗ್ ರೇಂಜ್ ಕ್ರೂಸ್ ಮಿಸೈಲ್ ಅಂತ ಹೇಳುತ್ತೆ. ಈ ಮಿಸೈಲ್ಗೆ ಸೌಮಾರ್ ಅಂತ ಹೆಸರಿಟ್ಟಿದಾರಲ್ಲ, ಅದರ ಹಿಂದೆ ಕೂಡ ಒಂದು ಕಾರಣ ಇದೆ. ಈ ಸೌಮರ್ ಅನ್ನೋದು ಕೆರ್ಮನ್ ಶಾ ಪ್ರಾವಿನ್ಸ್ನ ಒಂದು ಜಿಲ್ಲಾ ಕೇಂದ್ರದ ಹೆಸರು. ಈ ಹಿಂದೆ ಇರಾನ್ ಇರಾಕ್ ಯುದ್ಧದ ಸಂದರ್ಭದಲ್ಲಿ ಸದಾಮ್ ಹುಸೇನ್ ಈ ಸೌಮರ್ ಮೇಲೆ ಕೆಮಿಕಲ್ ಬಾಂಬ್ ಅನ್ನು ಬಳಸಿದಂತೆ. ಹೀಗಾಗಿ ಆ ಕಹಿ ನೆನಪು ಹಾಗೂ ಆ ಊರಿಗೊಂದು ಗೌರವವನ್ನು ಕೊಡುವ ನಿಟ್ಟಲ್ಲಿ ಈ ಮಿಸೈಲ್ಗೆ ಸೌಮರ್ ಅನ್ನೋ ಹೆಸರನ್ನು ಕೊಡಲಾಗಿದೆ. ಇದು 2,500 - 3,000 ಕಿಲೋಮೀಟರ್ಗಳಷ್ಟು ದೂರ ಹೋಗುತ್ತೆ. ಸದ್ಯಕ್ಕೆ ಇದೇ ಇರಾನ್ನ ಅತಿ ದೂರದ ಮಿಸೈಲ್ ಅಂತ ಕರೆಸ್ಕೊಳ್ತಾ ಇದೆ. ಈ ಮಿಸೈಲ್ 2015ರಿಂದ ಇರಾನಿನ ಬತ್ತಳಿಕೆಯಲ್ಲಿದೆ. ಇದನ್ನ ರಷ್ಯಾದ KH-55 ಬೇಸ್ ಮೇಲೆ ಇರಾನ್ ನಿರ್ಮಾಣ ಮಾಡಿಕೊಂಡಿದೆ. ಇನ್ನು ಇದ್ರ ಜೊತೆ ಕೊರಮ್ ಶಹರ್, ಗದರ್ ಹಾಗೂ ಶೆಜಿಲ್ ಅನ್ನೋ ಮಿಸೈಲುಗಳು ಕೂಡ ಇವೆ. ಇವು ಮೀಡಿಯಂ ರೇಂಜನ್ನು ಹೊಂದಿದ್ದು 2,000 ಕಿಲೋಮೀಟರ್ ದೂರದಲ್ಲಿನ ಟಾರ್ಗೆಟ್ಗಳನ್ನು ಇವು ಹೊಡೆದು ಹಾಕತ್ವೆ. ಅದರಲ್ಲಿ ಕೊರಮ್ ಶಹರ್ 13 ಮೀಟರ್ ಉದ್ದ, 1,800 kgಯಷ್ಟು ವಾರ್ ಹೆಡ್ಡನ್ನು ಕೊಂಡೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆ ಗದರ್ ಕೂಡ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದ್ದು 2,000 ಕಿಲೋಮೀಟರ್ ರೇಂಜನ್ನು ಇದು ಹೊಂದಿದೆ. ಹಾಗೆ ಅಹಮದ್ ಅನ್ನೋ ಮಿಸೈಲು 1,700 ಕಿಲೋಮೀಟರ್ ರೇಂಜನ್ನು ಹೊಂದಿದ್ರೆ ಖೈಬರ್ ಶೇಖನ್ 1,450 ಕಿಲೋಮೀಟರ್ಗಳಷ್ಟು ದೂರದ ಟಾರ್ಗೆಟ್ಗಳನ್ನು ಹೊಡೆದು ಹಾಕತ್ತೆ. ಇದಲ್ಲದೆ ಶಹಾಬ್ 3, ಖದರ್ 380 ಅನ್ನೋ ಮಿಸೈಲುಗಳು
1,000 ಕಿಲೋಮೀಟರ್ಗೂ ಅಧಿಕ ದೂರದ ಟಾರ್ಗೆಟ್ಗಳನ್ನು ಹಿಟ್ ಮಾಡುತ್ತವೆ. ಇನ್ನು ಫತಾ-1, ಫತಾ-2, ಶಹಾಬ್-1, ಶಹಾಬ್-2 ನಂಥ ಮಿಸೈಲ್ಗಳು ಅಲ್ಲಿವೆ. ಇವೆಲ್ಲ ಕೂಡ 500 ಕಿಲೋಮೀಟರ್ ಒಳಗಿನ ಗುರಿಯನ್ನು ತಲುಪುತ್ತವೆ. ಇಲ್ಲಿ ಇರಾನ್ ಇಂಥ ಸುಮಾರು 3,000ಕ್ಕೂ ಅಧಿಕ ಮಿಸೈಲ್ಗಳನ್ನು ಇಟ್ಟುಕೊಂಡಿದೆ ಅಂತ ಅಮೆರಿಕಾದ ಸೆಂಟ್ರಲ್ ಕಮಾಂಡ್ನ ಮಾಹಿತಿ ಹೇಳ್ತಾ ಇದೆ. ಆದರೆ ಆ ಮಿಸೈಲ್ಗಳ ಸಂಖ್ಯೆ ಮತ್ತಷ್ಟು ಹೆಚ್ಚು ಕೂಡ ಇರಬಹುದು. ಯಾಕೆಂದರೆ ಅವರು ನೆಲದಾಳದಲ್ಲಿ ಮಿಸೈಲ್ ನಗರವನ್ನು ನಿರ್ಮಾಣ ಮಾಡಿಟ್ಕೊಂಡಿದ್ದಾರೆ. ಹೀಗಾಗಿ ಇರಾನ್ನ ಬಳಿ ಮಿಸೈಲುಗಳು ತುಂಬಾ ಇರಬೇಕು ಅನ್ನೋ ಅನುಮಾನಗಳು ಆಗಾಗ ವ್ಯಕ್ತ ಆಗ್ತಾ ಇರುತ್ತವೆ. ಆದರೆ ಈಗ ಬಂದಿರೋ ಮಾಹಿತಿಯ ಪ್ರಕಾರ ಇರಾನ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ 165 ಮಿಸೈಲ್ಗಳನ್ನು ಫೈರ್ ಮಾಡಿದೆಯಂತೆ. ಇನ್ನು ಇಸ್ರೇಲ್ ಮೇಲೆ ಕನಿಷ್ಠ 1,000 ಮಿಸೈಲ್ಗಳಾದರೂ ಫೈರ್ ಆಗಿರಬೇಕು. ಹಾಗೆ ಕ್ಲಸ್ಟರ್ ವಾರ್ ಹೆಡ್ಗಳನ್ನು ಕೂಡ ಇಲ್ಲಿ ಇರಾನ್ ಇಸ್ರೇಲ್ ವಿರುದ್ಧ ಬಳಕೆ ಮಾಡ್ತಾ ಇದೆ. ಅಂತಾರಾಷ್ಟ್ರೀಯವಾಗಿ ಈ ಕ್ಲಸ್ಟರ್ ವಾರ್ ಹೆಡ್ಗಳ ಬಳಕೆಯನ್ನು ನಿರ್ಬಂಧಿಸಲಾಗಿದೆ. ಆದರೂ ಕಳೆದ ಬಾರಿ ಇವುಗಳನ್ನು ರಷ್ಯಾ ಯುಕ್ರೇನ್ ವಿರುದ್ಧ ಬಳಸ್ತು. ಈಗ ಇಸ್ರೇಲ್ ವಿರುದ್ಧ ಇರಾನ್ ಇದನ್ನು ಬಳಸ್ತಾ ಇದೆ. ಈ ವಾರ್ ಹೆಡ್ಗಳು ರಷ್ಯಾದಿಂದಲೇ ಇರಾನ್ಗೆ ಬಂದಿವೆಯಾ? ಈ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಇನ್ನು ಅತಿ ದೊಡ್ಡ ಪ್ರಮಾಣದಲ್ಲಿ ಇರಾನ್ ಮಿಸೈಲ್ಗಳನ್ನು ಬ್ಲೈಂಡ್ ಆಗಿ ಬಳಸ್ತಾ ಇರೋದನ್ನು ನೋಡಿದರೆ ಬೇಗ ಅವರ ಆಯುಧಗಳ ಸ್ಟಾಕ್ ಕರಗಿ ಹೋಗುತ್ತಾ ಅಂತ ಕೂಡ ಅನ್ನಿಸದೇ ಇರುವುದಿಲ್ಲ. ಆದರೆ ಇಲ್ಲಿ ಹೆದರಬೇಕಿರೋದು ಅವರ ಮಿಸೈಲ್ಗಳಿಗೆಲ್ಲ, ಬದಲಿಗೆ ಇರಾನ್ನ ಡ್ರೋನ್ ಶಕ್ತಿಗೆ. ಗೆಳೆಯರೆ, ಇರಾನ್ನ ಬಹುದೊಡ್ಡ ಶಕ್ತಿ ಅಂದರೆ ಅವರ ಬಳಿ ಇರೋ ಡ್ರೋನುಗಳು. ಅಲ್ಲಿ ದಿನನಿತ್ಯ 500ಕ್ಕೂ ಹೆಚ್ಚು ಡ್ರೋನುಗಳನ್ನು ಉತ್ಪಾದನೆ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಅದಕ್ಕೆ ಬೇಕಿರೋ ರಾ ಮೆಟೀರಿಯಲನ್ನು ಚೈನಾ ಇರಾನ್ಗೆ ಸಪ್ಲೈ ಮಾಡ್ತಾ ಇದೆ. ಇನ್ನು ಇರಾನನ್ನು ಡ್ರೋನ್ ಫ್ಯಾಕ್ಟ್ರಿ ಅಂತ ಕರೆದರೂ ತಪ್ಪೇನಾಗೋದಿಲ್ಲ. ಲೆಕ್ಕಾಚಾರಗಳ ಪ್ರಕಾರ ಇರಾನ್ನಲ್ಲಿ ಶಾಹಿದ್ ಕ್ಲಾಸ್ನ 80,000 ಡ್ರೋನುಗಳಿವೆಯಂತೆ. ಇವು ಕಾಮಿಕಾಜಿ ಡ್ರೋನುಗಳಾಗಿದ್ದು, ರಷ್ಯಾ ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಕೂಡ ರಷ್ಯಾಗೆ ದೊಡ್ಡ ಮುನ್ನಡೆಯನ್ನು ಕೊಟ್ಟಿದ್ದು ಇದೇ ಇರಾನ್ ಸರಬರಾಜು ಮಾಡಿದ ಕಾಮಿಕಾಜಿ ಡ್ರೋನುಗಳು. ಇಲ್ಲಿ ಅವುಗಳ ನಿರ್ಮಾಣ ವೆಚ್ಚ ಕಡಿಮೆ. ಹೀಗಾಗಿ ಈ ಡ್ರೋನುಗಳನ್ನು ಇರಾನ್ ಹೆಚ್ಚು ನಿರ್ಮಾಣ ಮಾಡಿಟ್ಕೊಂಡಿದೆ. ಜೊತೆಗೆ ಡ್ರೋನುಗಳು ಕೆಳಮಟ್ಟದಲ್ಲಿ ಹಾರೋದ್ರಿಂದ ಸಾಕಷ್ಟು ಬಾರಿ ಏರ್ ಡಿಫೆನ್ಸ್ ಕಣ್ಣಿಗೆ ಕೂಡ ಇವು ಕಾಣುವುದಿಲ್ಲ. ಜೊತೆಗೆ ಹಿಂಡಾಗಿ ಡ್ರೋನುಗಳು ಬಂದರೆ ಏರ್ ಡಿಫೆನ್ಸ್ ಕನ್ಫ್ಯೂಸ್ ಕೂಡ ಆಗುತ್ತೆ. ಆದರೆ ಇಲ್ಲಿ ಅಮೆರಿಕ ತನ್ನ ಮಿತ್ರ ದೇಶಗಳಲ್ಲಿ ಡ್ರೋನ್ ಕಿಲ್ಲರ್ಗಳನ್ನು ಅಳವಡಿಸಿದೆ. ಹೀಗಾಗಿ ಅರಬ್ ದೇಶಗಳಲ್ಲಿ ಇದುವರೆಗೆ ಇರಾನಿನ ಸುಮಾರು 1,500ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಹೊಡೆದು ಕೆಡವಿದ್ದಾರೆ. ಹೀಗಿದ್ರೂ ಕೂಡ ಇರಾನ್ ಪ್ರತಿನಿತ್ಯ 500 ಡ್ರೋನ್ಗಳನ್ನು ಫೈರ್ ಮಾಡ್ತಾ ಇದೆ ಅಂದರೂ ಅವ್ರ ಹತ್ರ ಇನ್ನೂ 70,000-75,000 ಡ್ರೋನುಗಳ ಸ್ಟಾಕ್ ಇರುತ್ತೆ. ಈಗಾಗಲೇ ಇಸ್ರೇಲ್ ಮಾಡಿರೋ ದಾಳಿಗಳಲ್ಲಿ ಇರಾನಿನ ಸಾಕಷ್ಟು ಆಯುಧಾಗಾರಗಳನ್ನು, ಭೂಗತ ವ್ಯವಸ್ಥೆಗಳನ್ನು ಹೊಡೆದು ಹಾಕಲಾಗಿದೆ ಅನ್ನೋದು ನಿಜ. ಆದರೂ ಅವರು ಆಯುಧಗಳನ್ನು ಒಂದೇ ಕಡೆ ಇಟ್ಟಿಲ್ಲ ಮತ್ತು ಅಲ್ಲಿನ ಪರ್ವತಗಳ ಕೆಳಗೆ ನಿರ್ಮಾಣ ಮಾಡಿಕೊಂಡಿರೋ ಟನಲ್ಗಳು ಡ್ರೋನ್ ತಯಾರಿಕಾ ಫ್ಯಾಕ್ಟ್ರಿಗಳನ್ನು ಕೂಡ ತಮ್ಮ ಒಡಲೊಳಗೆ ಅಡಗಿಸಿಟ್ಟುಕೊಂಡಿವೆ. ಅದೆಲ್ಲವನ್ನು ನಾಶ ಮಾಡೋದಕ್ಕೆ ಇನ್ನೂ ಕೂಡ ಇಸ್ರೇಲ್ಗೆ ಸಾಧ್ಯ ಆಗದೇ ಇರಬಹುದು. ಆಯುಧಾಗಾರಗಳು ಹಾಗೂ ಫ್ಯಾಕ್ಟ್ರಿಗಳನ್ನು ಮ್ಯಾಪ್ ಮಾಡಿ ಇಸ್ರೇಲ್ ಹಾಗೂ ಅಮೆರಿಕಾಗಳು ಹೊಡೆದು ಹಾಕ್ತಾ ಇವೆ. ಇನ್ನು ಇರಾನ್ ಬಳಿ ಕರಾರ್ ಅನ್ನೋ 200ಕ್ಕೂ ಹೆಚ್ಚು ಬ್ಯಾಟಲ್ ಟ್ಯಾಂಕ್ಗಳಿವೆ. ಸೋವಿಯತ್ ಕಾಲದ T-72 ಮೈನ್ ಬ್ಯಾಟಲ್ ಟ್ಯಾಂಕುಗಳು, ಜುಲ್ಫಿಕರ್ ಟ್ಯಾಂಕು, T-62 ಸೇರಿದ ಹಾಗೆ ಸಾಕಷ್ಟು ಟ್ಯಾಂಕುಗಳು ಅವ್ರ ಹತ್ರ ಇವೆ. ಇದರ ಜೊತೆ ಆರ್ಮರ್ಡ್ ವೆಹಿಕಲ್ಗಳು, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಸೇರಿದ ಹಾಗೆ ಒಂದಷ್ಟು ಉಪಕರಣಗಳು ಇರಾನ್ನ ಬತ್ತಳಿಕೆಯಲ್ಲಿವೆ. ಈ ಎಲೆಕ್ಟ್ರಾನಿಕ್ ವಾರ್ಫೇರ್ಗೆ ಅಗತ್ಯ ಇರೋ ಉಪಕರಣಗಳನ್ನು ಅವರಿಗೆ ಚೈನಾ ಸರಬರಾಜು ಮಾಡಿದೆ. ಜೊತೆಗೆ ಸೋವಿಯತ್ ಹಾಗೂ ಚೈನಾದ ATGSಗಳಿವೆ. ಉತ್ತರ ಕೊರಿಯಾ ಹಾಗೂ ಕೆನಡಾದಿಂದ ಬಂದಿರುವ ಹ್ಯಾವಿಟ್ಜರ್ಗಳು ಕೂಡ ಇರಾನ್ನ ಹತ್ರ ಇವೆ. ಇದೆಲ್ಲದರ ಜೊತೆ ಇರಾನ್ನಲ್ಲಿ ಮಿಕೋಯನ್ MiG-29ಗಳಿವೆ, Su-24 ಯುದ್ಧ ವಿಮಾನಗಳು ಹಾಗೂ ಅಮೆರಿಕಾದ ಡಗ್ಲಾಸ್ ನಿರ್ಮಿತ F-4 ಫ್ಯಾಂಟಮ್ 2 ಯುದ್ಧ ವಿಮಾನಗಳು ಕೂಡ ಇವೆ. ಆದರೆ ಇಲ್ಲಿ ಇರಾನ್ನ ಬಳಿಯಲ್ಲಿರೋ ಯುದ್ಧ ವಿಮಾನಗಳ ಸಂಖ್ಯೆ ತುಂಬಾ ಕಡಿಮೆ ಇದೆ. ಅವರು 80ರಿಂದ 100 ಯುದ್ಧ ವಿಮಾನಗಳನ್ನು ಮಾತ್ರ ಇಟ್ಟುಕೊಂಡಿದ್ದಾರೆ ಅಂತ ಲಭ್ಯ ಮಾಹಿತಿಗಳು ಹೇಳ್ತಾ ಇವೆ. ಹೀಗಾಗಿ ಅವರು ತಮ್ಮ ಕಾಮಿಕಾಜಿ ಡ್ರೋನ್ಗಳ ಮೇಲೇ ಹೆಚ್ಚು ಡಿಪೆಂಡ್ ಆಗಬೇಕಾಗಿ ಬರ್ತಾ ಇದೆ. ಸೊ ಇಲ್ಲಿ ಇರಾನ್ ನೇರವಾಗಿ ಅಮೆರಿಕಾದ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಅಮೆರಿಕಾದ ಸೇನಾ ನೆಲೆಗಳು ಹಾಗೂ ಅಮೆರಿಕಾದ ಮಿತ್ರರು ಅಂತ ಕರೆಸಿಕೊಳ್ಳಲ್ಪಡುವ ಇಸ್ರೇಲ್, ಜೋರ್ಡಾನ್, ಸೌದಿ ಅರೇಬಿಯಾ, ಇರಾಕ್, ಕತಾರ್, ಕುವೈತ್, ಬಹರೈನ್, UAE, ಒಮನ್ ಅಂಥ ದೇಶಗಳ ಮೇಲೆ ಇರಾನ್ ಈ ಮಿಸೈಲುಗಳು ಮತ್ತು ಡ್ರೋನುಗಳಿಂದ ದಾಳಿಯನ್ನು ಮಾಡ್ತಾ ಇದೆ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಇರಾನ್ಗೆ ಚೈನಾ ಏರ್ ಡಿಫೆನ್ಸನ್ನು ಕೊಟ್ಟಿತ್ತು. ಹಾಗೆ ರಷ್ಯಾದ S-300ಗಳು ಕೂಡ ಅಲ್ಲಿದ್ವು. ಆದರೆ ಅಲ್ಲಿ ಅವೆರಡು ಏನು ಮಾಡ್ತಾ ಇವೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಇರಾನ್ನ ಆಕಾಶದ ಮೇಲೆ ಮುಕ್ತವಾಗಿ ಸಂಚರಿಸ್ತಾ ಇರೋ ಅಮೆರಿಕ ಮತ್ತು ಇಸ್ರೇಲ್ನ ಯುದ್ಧ ವಿಮಾನಗಳನ್ನು, ಮಿಸೈಲ್ಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ಚೈನಾದ ಏರ್ ಡಿಫೆನ್ಸ್ಗೆ ಸಾಧ್ಯ ಆಗ್ತಾ ಇಲ್ಲ.
ಚೈನಾದ ಈ ಆಯುಧಗಳು, ಮಿಸೈಲುಗಳು ಹಾಗೂ ಏರ್ ಡಿಫೆನ್ಸ್ ಮತ್ತು ಇರಾನ್ನಲ್ಲಿ ಕೂಡ ವಿಫಲವಾಗಿರೋದು ಗೊತ್ತಾಗ್ತಾ ಇದೆ. ಇಸ್ರೇಲ್ ಹಾಗೂ ಅಮೆರಿಕದ ಯಾವ ಮಿಸೈಲನ್ನು, ಯಾವ ಡ್ರೋನ್ ದಾಳಿಯನ್ನು ತಡೆಯೋದಕ್ಕೆ ಚೈನಾದ ಏರ್ ಡಿಫೆನ್ಸ್ಗೆ ಸಾಧ್ಯ ಆದಂತಿಲ್ಲ. ಹೀಗಾಗಿನೇ ಇರಾನ್ನಲ್ಲಿ ದೊಡ್ಡ ಮಟ್ಟದ ದಾಳಿಗಳು ನಡೀತಾ ಹೋಗ್ತಾ ಇವೆ. ಆದರೆ ಇರಾನ್ ಅನ್ನೋದು ಭೂಪ್ರದೇಶದಲ್ಲಿ ಕೂಡ ತುಂಬ ದೊಡ್ಡದಿದೆ. ಅದು ಅತಿ ಕಡಿಮೆ ವಿಸ್ತೀರ್ಣದ ಭೂಪ್ರದೇಶವನ್ನು ಹೊಂದಿಲ್ಲ. ಹೀಗಾಗಿ ಅಲ್ಲಿ ಯದ್ವಾ ದಾಳಿಗಳನ್ನು ಮಾಡೋದ್ರಿಂದ ಅಂಥ ಪ್ರಯೋಜನ ಕೂಡ ಇರೋದಿಲ್ಲ. ನಿರ್ದಿಷ್ಟ ದಾಳಿಗಳು, ಟಾರ್ಗೆಟ್ಗಳನ್ನು ಗುರುತಿಸಿ ಮಾಡೋ ದಾಳಿಗಳು ಮಾತ್ರ ಫಲ ಕೊಡುತ್ತವೆ. ಅದನ್ನು ಮಿತ್ರ ಪಡೆಗಳು ಮಾಡ್ತಾ ಇವೆ. ಇನ್ನು ಇರಾನ್ ಹಾರಿಸ್ತಾ ಇರೋ ಎಲ್ಲ ಮಿಸೈಲ್ಗಳು ಟಾರ್ಗೆಟನ್ನು ಮುಟ್ಟಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಆ ಸಣ್ಣ ದೇಶಗಳು ತಬಾಹ್ ಆಗಿ ಹೋಗ್ತಾ ಇದ್ವು. ಆದರೆ ಅಮೆರಿಕ ಸರಬರಾಜು ಮಾಡಿರೋ ಏರ್ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ಹೀಗಾಗಿನೇ UAE ಒಂದೇ 160ಕ್ಕೂ ಹೆಚ್ಚು ಮಿಸೈಲ್ಗಳನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಸಾಧ್ಯ ಆಗಿದೆ. UAEಯಲ್ಲಿ ಪ್ಯಾಟ್ರಿಯಾಟ್, ಥಾಡ್, ಸೌತ್ ಕೊರಿಯಾದ MSAM-2, ಇಸ್ರೇಲ್ನ ಬರಾಕ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿವೆ. ಕಳೆದ ವರ್ಷ ನಮ್ಮ ಆಕಾಶ್ ಏರ್ ಡಿಫೆನ್ಸ್ ಖರೀದಿಗೆ ಕೂಡ UAE ಮಾತುಕತೆಗಳನ್ನು ನಡೆಸಿತ್ತು. ಆದರೆ ಡೀಲ್ ಇನ್ನೂ ಫೈನಲ್ ಆಗಿಲ್ಲ. ಅಲ್ಲಿ ಡೀಲ್ ಆಗಿದ್ದಿದ್ರೆ ನಮ್ಮ ಆಕಾಶ್ ಕೂಡ ಮತ್ತೊಮ್ಮೆ ಪರೀಕ್ಷೆಗೊಡ್ಡುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಇದರ ಜೊತೆ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಕೂಡ ಅಲ್ಲೇ ಇದೆ. ಅವರು ಇರಾನ್ ಮಿಸೈಲ್ಗಳನ್ನು ಸಾಧ್ಯವಾದಷ್ಟು ನ್ಯೂಟ್ರಲೈಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಮಿತ್ರ ದೇಶಗಳ ವಾಯುನೆಲೆಗಳನ್ನು ಬಳಸದೆ ಕೂಡ ಅಮೆರಿಕ ತನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಮೂಲಕ ದಾಳಿಗಳನ್ನು ಮಾಡ್ತಾ ಇದೆ. ಆದರೆ ಇಲ್ಲಿ ಇರಾನ್ನ ದ್ವೇಷಕ್ಕೆ ಹೆಚ್ಚು ತುತ್ತಾಗ್ತಾ ಇರೋದು ಮಾತ್ರ ನೇತನ್ಯಾಹು ಮತ್ತು ಇಸ್ರೇಲ್. ನೇತನ್ಯಾಹು ಅವರನ್ನು ಹೇಗಾದರೂ ಮಾಡಿ ಮುಗಿಸಿಬಿಟ್ರೆ ಅಲ್ಲಿಗೆ ಇಸ್ರೇಲಿನ ಅಬ್ಬರ ಕಡಿಮೆ ಆಗುತ್ತೆ ಅಂತ ಇರಾನ್ ಕೂಡ ಯೋಚಿಸ್ತಾ ಇದೆ. ಹೀಗಾಗಿ ಟೆಲ್ ಅವೀವ್ ಮೇಲೆ, ನೇತನ್ಯಾಹು ಅವರ ಕಚೇರಿಯ ಮೇಲೆ ಕೂಡ ಇರಾನ್ ಬಾಂಬಿಂಗ್ ಮಾಡ್ತಾ ಹೋಗ್ತಾ ಇದೆ. ಆದರೆ ನೇತನ್ಯಾಹು ಸುರಕ್ಷಿತವಾಗಿದ್ದಾರೆ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಇನ್ನು ಇರಾನ್ ಥರಾನೇ ಇಸ್ರೇಲ್ ಕೂಡ, ಅಲ್ಲಿ ಕೂಡ ಒಬ್ಬ ನಾಯಕ ಹೋದರೆ ಯುದ್ಧ ಮತ್ತು ದ್ವೇಷ ಏನು ಕಡಿಮೆ ಆಗೋದಿಲ್ಲ. ಇಸ್ರೇಲ್ ಮಾಡ್ತಾ ಇರೋದು ಅಸ್ತಿತ್ವಕ್ಕಾಗಿ ಹೋರಾಟ. ಹೀಗಾಗಿನೇ ಅಲ್ಲಿನ ಪ್ರತಿಪಕ್ಷಗಳು ಕೂಡ ಈ ಬಾರಿ ಇರಾನ್ ವಿರುದ್ಧ ಅಮೆರಿಕ ಹಾಗೂ ಇಸ್ರೇಲ್ಗಳು ಮಾಡ್ತಾ ಇರೋ ದಾಳಿಗಳನ್ನು ಸಮರ್ಥಿಸಿಕೊಳ್ತಾ ಇವೆ, ಬೆಂಬಲಿಸ್ತಾ ಇವೆ. ಇನ್ನು ಈ ಯುದ್ಧ ಮಧ್ಯಪ್ರಾಚ್ಯದ ನೆಮ್ಮದಿಯನ್ನು ಕೆಡಿಸ್ತಾ ಇದೆಯಾ? ಹಾಗೆ ಕೂಡ ಏನು ಅನ್ನಿಸ್ತಾ ಇಲ್ಲ. ಅಫ್ಕೋರ್ಸ್ ಯುದ್ಧದ ಕಾರಣಕ್ಕೆ ಅಲ್ಲಿನ ಅರಬ್ ದೇಶಗಳು ಸ್ವಲ್ಪ ಆತಂಕಕ್ಕೀಡಾಗಿವೆ. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ದಾಳಿ ಆಗ್ತಾ ಇರೋದ್ರಿಂದ ಆಸ್ತಿಪಾಸ್ತಿಗಳ ನಷ್ಟ ಉಂಟಾಗ್ತಾ ಇದೆ. ಆದರೆ ಯುದ್ಧ ಆಗದೇ ಇದ್ದಿದ್ರೂ ಈ ಭಾಗದಲ್ಲಿ ಅರಬ್ ದೇಶಗಳು ಹಾಗೂ ಇಸ್ರೇಲ್ ಇರಾನಿನ ಪ್ರಾಕ್ಸಿಗಳ ಕಾಟಕ್ಕೆ ತುತ್ತಾಗಬೇಕಾಗಿ ಬರ್ತಾ ಇತ್ತು. ಆದರೆ ಈಗ ಯುದ್ಧ ನಡೀತಾ ಇದೆ. ಅದು ಸಂಪೂರ್ಣವಾಗಿ ಸಮಸ್ಯೆಯನ್ನು ಬಗೆಹರಿಸಿಬಿಡುತ್ತೆ ಅನ್ನೋದಾದರೆ ಒಂದು ಬಾರಿ ಆಗೋ ಯುದ್ಧನೇ ಒಳ್ಳೆಯದು ಅನಿಸುತ್ತೆ. ಇನ್ನು ಈ ಸಂಘರ್ಷ ಅಮೆರಿಕ ಹಾಗೂ ಇಸ್ರೇಲ್ಗಳಿಗೆ ಮಾತ್ರ ಬಿಸಿ ಮುಟ್ಟಿಸುತ್ತೆ, ನಮಗೇನು ಆಗೋದಿಲ್ಲ ಅಂತ ಅರಬ್ ದೇಶಗಳು ಅಂದುಕೊಂಡಿದ್ವೇನೋ. ಈಗ ನೋಡಿದರೆ ಇಸ್ರೇಲ್ನಷ್ಟೇ ಈ ಸುನ್ನಿ ದೇಶಗಳು ಕೂಡ ಸಮಸ್ಯೆಗೆ ತುತ್ತಾಗ್ತಾ ಇವೆ. ನಾಳೆ ಲಾಭ ಆದರೂ ಎಲ್ಲರಿಗೂ ಆಗುತ್ತೆ. ಸೊ ಇನ್ನು ಇಲ್ಲಿ ಇರಾನ್ ತನ್ನ ಬಳಿ ಇರೋ ಮಿಸೈಲ್ ಹಾಗೂ ಡ್ರೋನುಗಳ ಶಕ್ತಿ ಮುಗಿಯೋವರೆಗೆ ಇಲ್ಲಿ ಹೋರಾಡ್ತಲೇ ಇರುತ್ತೆ. ಆ ಶಕ್ತಿಯನ್ನು ಆದಷ್ಟು ಬೇಗ ಮುಗಿಸಿ ಬಿಡೋದಕ್ಕೆ ಅಮೆರಿಕ ಹಾಗೂ ಇಸ್ರೇಲುಗಳು ಕೂಡ ಇರಾನಿನ ಆಯುಧಾಗಾರಗಳನ್ನು, ಆಯುಧ ತಯಾರಿಕಾ ಫ್ಯಾಕ್ಟರಿಗಳನ್ನು ಗುರಿಯಾಗಿಸ್ಕೊಂಡು ದಾಳಿಗಳನ್ನು ಮಾಡ್ತಲೇ ಹೋಗ್ತಾ ಇವೆ. ಗೆಳೆಯರೆ, ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಇರಾನಿಗೆ ಅಮೆರಿಕಾನ ಗೆಲ್ಲುವ ಶಕ್ತಿ ಇಲ್ಲ. ಆದರೆ ಅಮೆರಿಕಾದ ಮಿತ್ರ ದೇಶಗಳಿಗೆ ತೊಂದರೆ ಕೊಡೋದಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಅಷ್ಟು ಆಯುಧಗಳವರ ಬಳಿ ಇವೆ ಅಂತ ಹೇಳಿದ್ದೆ, ಅದನ್ನು ಅವರು ಮಾಡ್ತಾ ಇದ್ದಾರೆ. ಇದು ಗೆಳೆಯರೆ ಸೇಡು 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 ಅನ್ನೋ ಇರಾನ್ನ ಬತ್ತಳಿಕೆಯಲ್ಲಿ ಏನೆಲ್ಲ ಇದೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.